DTC ಡೇಟಾ ಟಾಪ್. ಹಾಯ್ ಹಲೋ ನಮಸ್ಕಾರ ದೋಸ್ತ, ಮತ್ತೊಮ್ಮೆ ನಮ್ಮ ರಂಪರಮಣ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವ್ಲಾಗಲ್ಲಿ ನಾವು ಚಿಕನ್ ತೊಗೊಬಂದು ನಾನ್ ವೆಜ್ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ 3 ಜನ ಇದ್ದೀವಿ, 3 ಜನ, 1 2 3. ದಿನೇಶ್ ಹೇಳ್ಬಿಡು ಹಂಗೆ. ಪವನ್ ದೇಶಪಾಂಡೆ, ಪವನ್ ಯಾದವ್, ಪವನ್ ಕುಮಾರ್ ಅಲ್ಲ, ಇನ್ಸಿಲ್ ಅಂತ ಎ ಜಿ ಪವನ್ ಎ ಜಿ ಇದ್ದಾರೆ. ಬನ್ನಿ ಹೋಗೋಣ, ಚಿಕನ್ ತೊಗೊಂಬರೋಣ. ನಮ್ಮದು ಇದು ಗೊತ್ತಲ್ಲ, ರಾಮು ದಿಗಂತ್ ಪವನ್. ಬನ್ನಿ ಚಿಕನ್ ತೊಗೊಬಂದು. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನಂತ ಅಂದರೆ ಬಿರಿಯಾನಿ ಮತ್ತು ಟಿಕ್ಕಾ ಮಾಡೋಣ ಅಂತಿದ್ದೆ. ಟಿಕ್ಕಾಗೆ ಕೆಂಡ ತರಬೇಕು, ಕೆಂಡ ತರಕ್ಕೆ ಹೋಗಬೇಕು ಅಂತಂದರೆ ನಾನು 5 ಕಿಲೋಮೀಟರ್ಸ್ ಹೋಗಬೇಕು. ಗಾಡಿ ಇರಲಿಲ್ಲ, ಸೊ ನೆಡ್ಕೊಂಡು ಹೋಗ್ತಾಯಿದ್ದೆ. ನೋಡೋಣ ಏನು ಮಾಡೋದು ಅಂತ. ಫ್ರೆಂಡಲ್ಲ ಈಗ ಬಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಪಿಜ್ಜಾ ಹಂಗೆ ತೊಗೊಂಡು ನಮ್ಮ ಉಡುಪಿ ಡೊಮಿನೋಸಲ್ಲಿ ಬೀಳ್ತಾರೆ ಅಂದ್ಕೊಂಡ್ರೆ ಅದೋಗಿ ಮಣಿಪಾಲಕ್ಕೆ ಬಿದ್ದೋಗಿದೆ. ಆಮೇಲೆ ಸುಮ್ಮನೆ ಅಲ್ಲಿ ಗಂಟೆ ಅಂತಕ್ಕೆ ಹೋಗ್ತೀರಾ, ಇಲ್ಲೇ ಬಂದುವಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಪಿಜ್ಜಾ ಇಸ್ಕೊಂಡೆ. ಈ ಪಿಜ್ಜಾ ಇಸ್ಕೊಂಡು ಚಿಕನ್ ಶಾಪಿಗೆ ಬಂದು ಚಿಕನ್ ಆರ್ಡ್ರ್ ಕೊಟ್ಟು ಚಿಕನ್ ತೊಗೊಂಡಿದ್ವಿ. ನೆಕ್ಸ್ಟು ಚಿಕನ್ ತೊಗೊಂಡು ಏನೇನು ಮಾಡ್ತೀವಿ ಅಂತ ನೋಡಿ. ಬಾಯ್. ಪಿಜ್ಜಾ ತಿಂತಾಯಿದ್ದೀವಿ ಬಂದು. ಏನು ನಮ್ಮ ಹತ್ರ ಈಗ ಚಿಕನ್ ಐತೆ. ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲ, ಗರಂ ಮಸಾಲ, ಚಿಕನ್ ಮಸಾಲ, ಕಬಾಬ್ ಪೌಡ್ರು, ಮೊಸರು, ಇದು ಬಿಡಿ, ಟೊಮೊಟೊ ಹಣ್ಣು ಹಾಗೂ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಗೂ ನಿಮ್ಮ ಇಷ್ಟು ಐಟಮ್ ಐತೆ. ಇಷ್ಟು ಐಟಮ್ನ ಯೂಸ್ ಮಾಡಿಕೊಂಡು ನಾವು ಬಿರಿಯಾನಿ ಮಾಡ್ತಾಯಿದ್ದೀವಿ. ಹಿಂಗೆ ಸೂಪರ್ ಇರ್ತದೆ. ನಮ್ಮ ಹುಡುಗರು ಹೋಗ್ತಾ ಇರ್ತಾರೆ, ಅಷ್ಟರಲ್ಲಿ ಬಿರಿಯಾನಿ ಮಾಡೋಣ. ಏನೇನು ಇರುತ್ತೆ, ಹಿಂಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಬನ್ನಿ ಬಿರಿಯಾನಿ ಮಾಡಬೇಕಂತ ಅಂದರೆ ಬೇಕಾಗಿರೋದು ಮೇಯ್ನ್ ಇಂಗ್ರೀಡಿಯೆಂಟೇ ಬಿರಿಯಾನಿ ಮಸಾಲ. ಅವ್ರು ಬಿರಿಯಾನಿ ಮಸಾಲನೇ ತಂದಿಲ್ಲ, ಸೊ ಅದಕ್ಕೆ ಗಾಡಿ ಎತ್ಕೊಂಡು ಹೋಗಿ ಬಿರಿಯಾನಿ ಮಸಾಲ ತೊಗೊಂಬರ್ತಾಯಿದ್ದೀನಿ. ನಮ್ಮ ಕತೆ ಹೆಂಗಾಗ್ಬಿಟ್ಟೈತೆ ಅಂತ ಅಂದರೆ, ತಗೊಬರೋಣ ಬನ್ನಿ. ಮೊಟ್ಟೆ ತಗೊಂಡು ಈಗ ಹೋಗೋದು ಬನ್ನಿ. 2 ಚಿಕನ್ನ ಸಪ್ರೇಟ್ ಮಾಡ್ಕೊಂಡಿದ್ದೆ. ಅದು ಬೇರೆ ಇದು ಬೇರೆ, ಇದು ಬೇರೆ. ಇದು ಬಿರಿಯಾನಿ ಮಾಡ್ತೀನಿ. ಇದು ಏನಾದರೂ ಬೇರೆ ಏನಾದರೂ ಚಾಪ್ಸ್ ಏನಾದರೂ ಮಾಡೋಣ ಅಂತ. ಈಗ ಕುಕ್ಕರ್ ವಾಶ್ ಮಾಡಿಲ್ಲ, ಕುಕ್ಕರ್ನ ವಾಶ್ ಮಾಡ್ಕೊಬೇಕು. ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ, ಇದೆಲ್ಲ ಕ್ಲಿಯರ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಬಿಸಿ ಚಿಕನ್ ಚಾಪ್ಸ್ ಆ್ಯಂಡ್ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಸಾಕಾಗೋಯ್ತು ಗೈಸ್ ನೋಡಿ. ತಿನ್ರೋ ಹೆಂಗಾಯ್ತು ಗೈಸ್? ಏನಂತ ಅಂದರೆ ನನ್ನ ತಮ್ಮ ಈಗ ಹೋಗ್ತಾ ಇದ್ದಾನೆ. ಸೊ ಲೈಟ್ ಹಾಕೊಂಡ್ಬಿಡ್ತೀನಿ ರೀ. ನನ್ನ ತಮ್ಮ ಈಗ ಹೋಗ್ತಾ ಇದ್ದಾನೆ. ಅವನ್ನ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟು ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವ್ರ ಕೈಲಿ ಹೋಗಿ ಅಂತ ಹೇಳಿ ಬರೋದು ಅಂತ ಅಂದ್ಬಿಟ್ಟು ನಾನು ಬರ್ತಾಯಿದ್ದೀನಿ. ಈಗ ಹೋಗೋಣ ಬನ್ನಿ, ಮನೆಗೆ ಹೋಗಿ ಸ್ವಲ್ಪ ಬೋರ್ ಆಗುತ್ತೆ. ಈಗ ನನ್ನ ತಮ್ಮ ಇಲ್ವಲ್ಲ, ಸ್ವಲ್ಪ ಜಾಸ್ತಿ ಬೇಜಾರಾಗುತ್ತೆ. ಇರಲಿ, ಏನು ಮಾಡೋಕ್ಕಾಗಲ್ಲ. ಇದ್ದಾಗ ರೇಗಿಸ್ತಿದ್ದೆ, ಇಲ್ಲಿ ಹೋದಾಗ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಈಗ ಹೋಗಿ ನೆಕ್ಸ್ಟ್ ಏನಂತ ನೋಡೋಣ ಬನ್ನಿ. ಹಾಗೆ ನನ್ನ ತಮ್ಮನ್ನ ಕರ್ಕೊಬಂದ್ಬಿಟ್ಟು ಮನೇಲಿ ಹೋಗಿ ನೆಮ್ಮದಿಗೆ ಮನಿಕೊಂಬಿಟ್ಟೆ. ಸುಸ್ತಾಗ್ತಾಯಿತ್ತು ಅಂತ ಅಂದ್ಬಿಟ್ಟು. ಆಮೇಲೆ ಮೀಟಿಂಗ್ ಇತ್ತು, ಮೀಟಿಂಗ್ನ ಮಾತಾಡಿಕೊಂಡು ದೀಪೋಣ ಬಂದಿದ್ದರು. ಅವ್ರದ್ದು ನಂದು ಸ್ವಲ್ಪ ನೆಕ್ಸ್ಟ್ ಬಿಸ್ನೆಸ್ ಪ್ಲ್ಯಾನ್ಸ್ದು ಮೀಟಿಂಗ್ ಇತ್ತು. ಮೀಟಿಂಗೆಲ್ಲ ಮುಗಿಸ್ಕೊಂಡೆ. ಇದೇ ಥರ ಕಾಲೇಜ್ಗೆ ಹೋಗ್ಬೇಕಿತ್ತು, ಎಕ್ಸಾಮ್ ಇತ್ತು. ಸೊ ಎಕ್ಸಾಮ್ಗೆ ಹೋಗ್ತಾಯಿದ್ದೀನಿ. ಕಾಲೇಜಿಂದ ಬಂದಾಯಿತು. ಈಗ ನಾನು ನೋಡ್ತಾಯಿದ್ದೀನಿ ಎಲ್ಲ ಏನಾಗ್ತಿದೆ ಅಂತ. ಚೆನ್ನಾಗಿದೆ ಮೈಕು, ನೋಡೋಣ. ಮೈಕ್ ಹೊಸ ಥರ ಮೈಕ್ ತೊಗೊಳ್ಳೋಣ ಅಂತಿದ್ದೀನಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಬಾಗಿಲು ಹಾಕಿಲ್ಲ. ಓಕೆ ರೀ, ಬಾಗಿಲು ಹಾಕ್ಕೊಂಡ್ಬಿಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.